ಇರಾನ್ನ ತುಂಬ ಜನ ಹೋಗಲ್ಲ. ಯಾಕೆಂದರೆ ಆ ದೇಶದಲ್ಲಿ ಇವಾಗ ಅರಾಜಕತೆ ಇದೆ. ಅಮೇರಿಕ ಎಲ್ಲ ಸ್ಯಾಂಕ್ಷನ್ ಎಲ್ಲ ಹಾಕಿದ್ರು. ನನಗೆ ಇರಾನ್ ನೋಡಬೇಕು, ಇರಾಕ್ ನೋಡಬೇಕು ಅಂತ ಯಾಕೆ ಆಸೆ ಇತ್ತು ಅಂದರೆ, ಈ ಸಿವಿಲೈಸೇಷನ್, ಮೊದಲನೇ ವಿಶ್ವದ ಸಿವಿಲೈಸೇಷನ್ ಕ್ರೇಡಲ್ ಅಂತ ಕರೀತಾರೆ, ಬೆಬಿಲಾನ್ ಏನಿತ್ತು, ಅದು ನಮ್ಮ ಇಡೀ ನಾಗರಿಕತೆ ಹುಟ್ಟಿದ್ದು 6 ಕಡೆ ನಾಗರಿಕತೆ ಹುಟ್ಟಿತು. ಅದು ಬೇರೆ ನನಗೆ ಇಂಟ್ರೆಸ್ಟು. ಎಲ್ಲೆಲ್ಲಿ ನಾಗರಿಕತೆ ಹುಟ್ಟಿತೋ ಅಲ್ಲೆಲ್ಲೋ ಹೋಗಬೇಕು ಅಂತ ನಾನು ಈ ಕಡೆ ಇರಾಕ್ ನೋಡಿದ್ದೀನಿ, ಈಜಿಪ್ಟ್ ನೋಡಿದ್ದೀನಿ, ಚೀನಾ ನೋಡಿದ್ದೀನಿ. ನಾಗರಿಕತೆ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ನೋಡಬೇಕು. ಹೇಗೆ ಬಂದರು ಇಲ್ಲಿ, ನಮ್ಮ ಜನ ಹೇಗಿದೆ, ಆ ಆಸಕ್ತಿಯಿಂದ ಅಲ್ಲೋದು. ಇರಾನ್ ದೇಶದಲ್ಲಿ ಏನೇ ಆಗಲಿ, ಆ ಪರ್ಷಿಯನ್ ದೇಶದ ಯಾಕೆ ನೋಡೋಕ್ಕೆ ತುಂಬ ಸುಂದರವಾದ ದೇಶ. ಎಲ್ಲಕ್ಕಿಂತ ಜನರು ನಮ್ಮ ಬಗ್ಗೆ, ಭಾರತೀಯರ ಬಗ್ಗೆ, ನಾನು ಬೇಕಾದಷ್ಟು ದೇಶಗಳಿಗೆ ಹೋಗಿದ್ದೀನಿ, ಭಾರತೀಯರ ಬಗ್ಗೆ ಹೆಮ್ಮೆ ಇರುವಂಥ ದೇಶ ಇರಾನ್ ದೇಶ. ನಾನು ಎಲ್ಲೇ ಹೋಗಲಿ ಇಂಡಿಯನ್ ಅಂತ ಕರೀತಾರೆ, ಹಿಂದೂಸ್ತಾನಿ ಬಂದು ತಬ್ಕೊಂಬಿಡೋರು. ಎಷ್ಟೋ ಜನ ಬಂದು ನನ್ನ ಗಲ್ಲಕ್ಕೆ ಮುತ್ಕೊಟ್ಟಿದ್ದಾರೆ ಹಿಂದೂಸ್ತಾನಿ ಅಂತ. ಶಾರುಖ್ ಖಾನ್ ಕೈಸಾ ಹೇ, ಅಮಿತಾಬ್ ಬಚ್ಚನ್ ಮತ್ತು ಅವ್ರ ಭಾಷೆ ಪರ್ಷಿಯನ್ ಭಾಷೆ, ಉರ್ದು ಒಂದು ಸ್ವಲ್ಪ ಸೇಮ್ ವರ್ಡ್ಗಳಿದೆ. ಹಾಗಾಗಿ ನಮಗೆ ಭಾಷೆ ತುಂಬ ತೊಂದರೆ ಆಗಲ್ಲ. ಎರಡನೇದು, ಅಲ್ಲಿ ಜನ, ನೀವು ಲಿಟ್ರೇಚರ್ ಸ್ಟೂಡೆಂಟ್ ಆದರೆ ಹೇಳ್ತೀನಿ, ಅದು ಒಂದೇ ದೇಶದಲ್ಲಿ ಕವಿಗಳಿಗೆ ಕೊಡುವಂಥ ಗೌರವ ಯಾವ ಇಂಗ್ಲೆಂಡಲ್ಲೂ ಕೊಡೋ. ಇರಾನ್ ದೇಶದಲ್ಲಿ ಹಫೇಜ್ ಅಂತ ಒಬ್ಬ ಕವಿ, ಅವನ ಕಾವ್ಯ ಪ್ರತಿಯೊಬ್ಬರು ತಮ್ಮ ಮನೇಲಿ ಇಟ್ಕೊಂಡು, ಪ್ರತಿಯೊಬ್ಬರು ಅವನ ಕಾವ್ಯ ಪುಸ್ತಕ ಮನೇಲಿ ಇಲ್ಲದೆ ಇರೋದು ಯಾವುದು. ನಮ್ಮದು ರಾಮಾಯಣ ಮಹಾಭಾರತ ಕೆಲವರು ಇಟ್ಕೊಂಡಿರಲ್ಲ, ಇರಾನಲ್ಲಿ ಮಾತ್ರ ಹಫೇಜ್ ಪುಸ್ತಕ ಎಲ್ಲರ ಮನೇಲೂ ಇರುತ್ತೆ.